ಇರ್ತವೆ, ನಮ್ಮ ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಇವನ್ನೆಲ್ಲ ಒಂದು ಬಲಪಡಿಸಬೇಕು ಅನ್ನೋದು ನಮ್ಮ ನರೇಗಾ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ಹಾಗಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಈ ಒಂದು ನರೇಗಾ ಯೋಜನೆ ಸ್ಕೀಮ್ ಬಿಟ್ಟು ಇನ್ನು ಬೇರೆ ಯಾವುದ್ರಲ್ಲೂ ಅನುಕೂಲ ಇಲ್ಲ. ಅಂದ್ರೆ ಅನುದಾನ ಸರ್ಕಾರ ಅಷ್ಟು ಬರೋದಿಲ್ಲ. ಈ ಯೋಜನೆಯಲ್ಲಿ ಅನುದಾನ ಬರುತ್ತೆ. ಹಾಗಾಗಿ ಬಂದಿರೋ ಅನುದಾನದಲ್ಲಿ ಗ್ರಾಮಗಳಲ್ಲಿ ಒಂದು ಏನೆಲ್ಲ ಕಾಮಗಾರಿಗಳು ಕೈಗೆತ್ತಿಕೊಂಡು ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಇದೊಂದು ಒಂದು ಒಳ್ಳೆ ಅವಕಾಶ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಏನೆಲ್ಲ ಕಾಮಗಾರಿಗಳನ್ನ ಕೈಗೆತ್ಕೋಬಹುದು ಅಂತಂದ್ರೆ, ಈಗ ಬಿದ್ದಂತ ಮಳೆ ಎಲ್ಲ ಏನಾಗುತ್ತೆ, ಕೊಚ್ಕೊಂಡು ಎಲ್ಲಿ ಬೇಕಲ್ಲಿ ಹೋಗ್ತಾ ಇರುತ್ತಲ್ವಾ. ಆಮೇಲೆ ನದಿ ತೀರದಲ್ಲಿ ಹೋಗುತ್ತೆ, ನದಿ ಹಳ್ಳ ಕೊಳ್ಳ ಹಿಂಗೆಲ್ಲ ಸೇರ್ಕೊಂಡು ಆಮೇಲೆ ಸಮುದ್ರ ಸೇರುತ್ತೆ. ಈ ರೀತಿ ವ್ಯವಸ್ಥೆ ಇರೋದ್ರಿಂದ ಒಂದು ನಿಂತ ನೀರ್ನ ಅಂದ್ರೆ ಬಿದ್ದಂತ ಮಳೆ ನೀರ್ನ ಒಂದು ಶೇಖರಣೆ ಮಾಡೋಕ್ಕೋಸ್ಕರ ನಮ್ಮ ಒಂದು ನರೇಗಾ ಯೋಜನೆಯಲ್ಲಿ ಒಂದು ಚೆಕ್ ಡ್ಯಾಮ್ ಅಂತ ಒಂದು ಕಾಮಗಾರಿನ ಕೈಗೆತ್ಕೋಬಹುದು. ಆ ನೀರ್ನ ನಿಂತ ನೀರ್ನ ಇದನ್ನ ಶೇಖರಣೆ ಮಾಡೋಕ್ಕೋಸ್ಕರ ಚೆಕ್ ಡ್ಯಾಮ್ ಅಂತ ಹೇಳಿ ನರೇಗಾ ಯೋಜನೆಯಲ್ಲಿ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗೇನೆ ಗೋಕಟ್ಟೆ ಸಹ ನಮ್ಮ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ಕೋಬಹುದು. ಹಾಗೆ ಕೆರೆ ಮತ್ತೆ ಅಭಿವೃದ್ಧಿ ಮಾಡಿಕೊಂಡ್ರೆ ಕೆರೆ ಹೂಳು ತೆಗೆಯೋದಾಗಿರ್ಬೋದು, ಮತ್ತೆ ನಾಲಾ ಅಭಿವೃದ್ಧಿ ಆಗಿರ್ಬೋದು, ಮಳೆ ನೀರು ಕೊಯ್ಲಾಗಿರ್ಬೋದು, ಈ ರೀತಿ ಬಿದ್ದಂತ ಮಳೆ ನೀರನ್ನೆಲ್ಲ ಶೇಖರಣೆ ಮಾಡ್ಕೊಳ್ಳೋಕೆ ಇಂಥ ಕಾಮಗಾರಿಗಳನ್ನೆಲ್ಲ ಕೈಗೆ ಎತ್ಕೊಂಡು ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ ಸರ್ಕಾರ. ಅದಾದ ನಂತರ ಮತ್ತೆ ಇನ್ನು ಏನೆಲ್ಲ ಕಾಮಗಾರಿಗಳು ತಗೋಬಹುದು ಅಂದ್ರೆ, ನಿಮ್ಮ ಜಮೀನು